ಆಹಾರ ಅನ್ನೋದು ನಮ್ಮ ಆರೋಗ್ಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಸರ್? ಆಹಾರೇ ಪರಮಾವಶ್ಯಕ. ನಾವು ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತನ್ಬೇಕು ಅಂತಂದರೆ ಅದಕ್ಕೆ ಏನು ತಿನ್ನಬೇಕು ಅಂತ ಹೇಳ್ತೀನಿ. ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಜಾಸ್ತಿ ತಿನ್ನಬೇಕು. ಮಾಡೋ ರೀತಿ ಇಂಪಾರ್ಟೆಂಟು. ಬಾಯ್ಲ್ ಮಾಡಬೇಕು, ನೀರು ತೆಗಿಬೇಕು. ಕಾಲೇನಾದರೂ ಊಟ ಇತ್ತಂದರೆ 1 ಲೀಟರ್ಗೆ ಮೇಲೆ ನೀರು ಕುಡಿಬಾರ್ದು. ಫ್ರೆಶ್ ಜ್ಯೂಸ್ ಕುಡಿಬೇಕು. ಕಿಡ್ನಿ ಪೇಷಂಟ್ ಕುಡಿಬಾರ್ದು. ಕಿಡ್ನಿ ಪೇಷಂಟ್ ಬಾಳೆಹಣ್ಣು ತಿನ್ನಬಾರ್ದು. 2 ಸರಿ ಮಜ್ಜಿಗೆ ತಗೊಳ್ಬೇಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ, ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ. ನಾನು ಸುಮಾರು ಪೇಷಂಟ್ ಕೊಟ್ಟು ನೋಡಿದ್ದೀನಿ. ನೆಕ್ಸ್ಟ್ ಮಂತನೇ ಅವ್ರದ್ದೆಲ್ಲ ನಾರ್ಮಲ್ ಆಗಿ ಬಂದ್ಬಿಡ್ತು. ತಲೆಗೆ ಬಂದ್ಬಿಡುತ್ತೆ ಊಟ ಮಾಡಬೇಕು, ಊಟ ಆಗಿಲ್ಲ ಅಂತ. ಶರೀರ ಹೆಂಗೆ ಕೇಳುತ್ತೋ ನಾವು ಹಂಗೆ ಕೇಳಬೇಕೇ ವಿನಃ ಮಾನಸಿಕವಾಗಿ ನಾವು ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ನಿಮ್ಮ ಶರೀರ ನಿಮ್ಗೆ ಹೇಳುತ್ತೆ ನಿನ್ನ ಯೋಗ್ಯತೆ ಏನಪ್ಪ, ಆ ಯೋಗ್ಯತೆಯ ಪ್ರಕಾರ ನಾವು ಮಾಡಬೇಕು. ನಮಸ್ಕಾರ. ನಿಮ್ಮ ಆರೋಗ್ಯವೇ ನಿಮ್ಮ ಭಾಗ್ಯ, ಅದು ನಮಗೂ ಕೂಡ ಮುಖ್ಯ ಅಂತ ಹೇಳ್ತಾ ಈ ಒಂದು ಹೆಲ್ತ್ ವಿಶೇಷ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ನಮ್ಮ ಜೊತೆಗೆ ಎಂದಿನಂತೆ ನಮ್ಮ ಮಿರಾಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದದ ಜನಕರು ಪಿತಾಮಹರಾದಂಥ ಡಾಕ್ಟರ್ ರಾಜು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ವೀಕ್ಷಕರೇ, ಬಹಳ ಪ್ರಮುಖವಾಗಿ ನಾವು ಎಷ್ಟೇ ಒಂದು ಅನಾರೋಗ್ಯ ಸಮಸ್ಯೆಯನ್ನು ಇಟ್ಕೊಂಡು ಡಾಕ್ಟರ್ ಹತ್ರ ಹೋದರೂ ಕೂಡ ಡಾಕ್ಟ್ರು ಮೆಡಿಸನ್ನನ್ನು ಕೊಡ್ತಾರೆ. ಮೆಡಿಸನ್ ಜೊತೆಗೆ ಒಂದಷ್ಟು ಹೆಲ್ತ್ ಟಿಪ್ಸ್ಗಳನ್ನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಹೆಚ್ಚಾಗಿ ನೀವು ಫುಡ್ನ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅಷ್ಟಾಗಿ ಹೇಳೋದಿಲ್ಲ. ಈಗ 3 ದಿನಕ್ಕೆ ಮಾತ್ರೆ ಕೊಟ್ಟಿದ್ದೀನಿ, ಊಟಕ್ಕೆ ಮುಂಚೆ, ಊಟ ಆದಮೇಲೆ ಈ ಮಾತ್ರೆಗಳನ್ನ ತಗೊಳಪ್ಪ ಅಂತ ಹೇಳ್ತಾರೆ. ಪರ್ಟಿಕ್ಯುಲರಾಗಿ ಯಾವ ರೀತಿಯಾಗಿ ಊಟ ಮಾಡಬೇಕು ಅನ್ನೋದನ್ನ ಮಾತ್ರ ಯಾವುದೇ ಡಾಕ್ಟ್ರುಗಳು ಹೆಚ್ಚಾಗಿ ಹೇಳೋದಿಲ್ಲ. ಬಹುಶಃ ಅದನ್ನು ಹೇಳಿದ್ರೆ ನೀವು ಅದನ್ನು ಫಾಲೋ ಮಾಡೋದು ನೆಕ್ಸ್ಟ್ ನೀವು ಡಾಕ್ಟ್ರ್ ಹತ್ರ ಹೋಗುವಂಥ ನೆಸೆಸಿಟಿನೇ ಇರೋದಿಲ್ಲ. ಸೊ ಅದನ್ನೆಲ್ಲವನ್ನ ಕೂಡ ನಿಮ್ಮ ಆಹಾರ ನಿಮ್ಮ ಆರೋಗ್ಯಕ್ಕೆ, ಕಾಯಿಲೆಗಳಿಂದ ದೂರ ಇರೋದಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಡಾಕ್ಟರ್ ರಾಜು ಸರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಸ್ಪೆಷಲಿ ಈ ಒಂದು ಆಹಾರವೇ ಆರೋಗ್ಯ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸರ್, ಈಗ ತಾವು ಹೇಳ್ತಿರ್ತೀರಿ ಆಹಾರವೇ ಆರೋಗ್ಯ. ಈಗ ನಾವು ಸಾಮಾನ್ಯ ನಾವು ಡಾಕ್ಟ್ರುಗಳನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಹೇಳೋವಂಥದ್ದು, ಈಗ ನಾನು ಜ್ವರ ಅಂತಂದರೆ ಒಂದು 3 ಡೇಸ್ ಮಾತ್ರೆ ಕೊಡ್ತಾರೆ. ಇದನ್ನು ಬಿಫೋರ್ ಫುಡ್ ಆಫ್ಟರ್ ಫುಡ್ ತಗೊಳ್ಳಿ, ಟಾನಿಕ್ ತಗೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ. ಬಟ್ ಅದು ಬರ್ದೇ ಇರೋ ರೀತಿಯಾಗಿ ಯಾವ ರೀತಿ ಫುಡ್ ಫಾಲೋ ಮಾಡಬೇಕು ಅಂತ ಯಾರು ಕೂಡ ಹೇಳೋದಿಲ್ಲ. ಬಟ್ ಈ ಆಹಾರ ಅನ್ನೋದು ನಮ್ಮ ಆರೋಗ್ಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಸರ್? ಒಂದು ಹೇಳ್ತೀನಿ ನೋಡಿ. ಒಬ್ಬರು ಆಯುರ್ವೇದನ ಪಿತಾಮಹ ಚರಕ ಅವ್ರು ಹೇಳ್ತಾರೆ ಆಹಾರಿ ಪರಮಾಔಷಧಂ. ನಮ್ಮದು ಕನ್ನಡ ಸಂಸ್ಕೃತ ಲ್ಯಾಂಗ್ವೇಜ್. ಆಹಾರನೇ ಪರಮ ಔಷಧಿ. ಸೇಮ್ ಮಾಡರ್ನ್ ಫಾದರ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ ಇವರು ಹೇಳ್ತಾರೆ, ಹಿಪೋಕ್ರಟಸ್, ಆಹಾರವನ್ನು ಔಷಧಿಯ ಥರ ತಗೊಂಡ್ರೆ ಔಷಧಿಯನ್ನು ಆಹಾರವಾಗಿ ತಗೊಳ್ಳಲ್ಲ ಅಂತ. ಹೌದು. ಈಗೇನೋ ಊಟ ಆಗ್ತದೆ, ಹೋಳಿಗೆ 1 ತಿನ್ನಬೇಕು, ಒಂದು 4 ತಿಂದ ಆಟೋಮೆಟಿಕ್ಲಿ ಅದು ನೆಕ್ಸ್ಟ್ ಔಷಧಿನೇ ಹೆಂಗೆ ತೊಗೊಳ್ಬೇಕಾಗ್ತೈತೆ. ಹೌದು. ನೆಕ್ಸ್ಟ್ ಒಂದೊಳಗೆ 4 ಮಾತ್ರೆ ಆಗೋಗ್ಬಿಡುತ್ತೆ. ಒಂದೊಳಗೆ ಎಂಜಾಯ್ ಮಾಡಬೇಕು. ಕಜ್ಜಾಯ 4 ತಿನ್ನೋ ಬದಲು 1 ತಿನ್ನಲಿ. 10 ಕೆಪಾಸಿಟಿ 2 ತಿನ್ನಲಿ, 3 ತಿನ್ನಲಿ. 10 ಕೆಪಾಸಿಟಿ 20 ತಿಂದರೆ ಅದು ಆಗೋದಿಲ್ಲ. ಹೌದು. ಅದೇ ರೀತಿಯೇ ನಾನ್ ವೆಜ್ ಆಗಲಿ, ವೆಜ್ ಆಗಲಿ, ಎನಿಥಿಂಗ್. ಆವಾಗ ಏನಾಗುತ್ತೆ, ಇತಿಯಾಗಿ ಊಟ ಮಾಡ್ತಂದ್ರೆ ಅದು ಅದೇ ಮಿತವಾಗಿ ಊಟ ಆಯ್ತು ಅಂದ್ರೆ ಅದು ಹಿತ ಇರ್ತದೆ ಅಂತ ಹೇಳ್ತಾರೆ. ಹಿತ ಮಿತ ಅಂತ ಅನ್ನೋದು ಎಷ್ಟು ಚೆನ್ನಾಗಿದೆ ಶಬ್ದಾವಳಿ. ಇಲ್ಲಿ ನಾನು ಸುಮಾರು 81ರಿಂದ ಇವಾಗ ನನ್ನ 40 ವರ್ಷ ಪ್ಲಸ್ ಅಲ್ಲಿ ಡಿಫೈನ್ ಮಾಡಿದ್ದೀನಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೆಲ್ತಿಯಾಗಿರ್ಬೇಕಂದ್ರೆ ಏನೇನು ಎಷ್ಟೆಷ್ಟು ತಿನ್ನಬೇಕು ಅಂತ. ಒಂದು ಹೆಲ್ತಿ ಪರ್ಸನ್ನು, ಇನ್ನೊಂದು ಇನ್ಕ್ಯೂರಬಲ್ ಡಿಸೀಸಸ್, ಇನ್ನೊಂದು ಇನ್ಕ್ಯೂರಬಲ್ ಅಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇದಕ್ಕೆ. ಸೊ ಒಂದನ್ನು ಹೆಲ್ತಿ ಪರ್ಸನ್ ಏನು ತಗೊಳ್ಬೇಕು, ಇನ್ನೊಂದನ್ನು ಇದು ಕಿಡ್ನಿ ಆಹಾರ ಪದ್ಧತಿ. ಕಿಡ್ನಿ ಆಹಾರ ಪದ್ಧತಿ, ಓಕೆ ಸರ್. ಇನ್ನೊಂದು ವಿಶೇಷ ಆಹಾರ ಪದ್ಧತಿ, ಇನ್ನೊಂದು ಸೂಪರ್ ಡಯಟ್ ಅಂತ ಡಿಫೈನ್ ಮಾಡಾಕಿದ್ದೀನಿ. ಫಸ್ಟು ಆರೋಗ್ಯ ಯಾವಾಗಲೂ ಚೆನ್ನಾಗಿರಬೇಕು, ನಾವು ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತನ್ಬೇಕು ಅಂತಂದರೆ ಅದಕ್ಕೆ ಏನು ತಿನ್ನಬೇಕು ಅಂತ ಹೇಳ್ತೀನಿ. ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಜಾಸ್ತಿ ತಿನ್ನಬೇಕು, ಸಲಾಡ್ಸ್ ಜಾಸ್ತಿ ತಿನ್ನಬೇಕು, ಹಣ್ಣುಗಳು ಜಾಸ್ತಿ ತಿನ್ನಬೇಕು.
ಅನ್ನ ಮುದ್ದೆ ರೊಟ್ಟಿ ಎಲ್ಲನೂ 50% ಮೇಲೆ ಹೋಗ್ಬಾರ್ದು. ಅದು ಮೈಂಡ್ ಇಟ್ಕೊಳ್ಬೇಕು. ಪ್ಲಸ್ ಒಂದು ಸರಿ ಪ್ರೀಬಯೋಟಿಕ್ಸ್ ತಗೊಳ್ಬೇಕು. ಬೆಳ್ಳುಳ್ಳಿ, ಶುಂಠಿ, ನೆನೆಸಿದ ಮೆಂತೆ ಕಾಳು, ಆಮೇಲೆ 1 ಗ್ಲಾಸು ಹಸಿ ತರಕಾರಿ ಜ್ಯೂಸು ಲೀಚ್ ಮಾಡಿರೋದು, ಆಮೇಲೆ 1 ಸರಿ ಅಗಸೆ ಮಜ್ಜಿಗೆ. ಅದಕ್ಕೇನು ಎಣ್ಣೆ ಮಿಕ್ಸ್ ಮಾಡ್ಬೇಕಂತನೇ ಇಲ್ಲ, ಬೀಜದಲ್ಲೂ ಮಾಡ್ಕೊಂಡು. ಅದು ಒಂದು ಏನು ಪ್ರಿವೆಂಟ್ ಮಾಡೋದಕ್ಕೆ. ಈಗ ಸಟನ್ ರೋಗ ಇದೆ, ಅದು ಹೋಗೋದೇ ಇಲ್ಲ ಅಂತ. ಹೈ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಪ್ಯಾಂಕ್ರಿಯಾಟಿಸ್ ಪ್ರಾಬ್ಲಮ್ಮು, ಆಮೇಲೆ ಸ್ಟ್ರೋಕು, ಆಮೇಲೆ ವೆರಿಕೋಸ್ ವೈನು, ಸೊ ಕ್ರಾನಿಕ್ ಕಿಡ್ನಿ ಡಿಸೀಸು, ಆಮೇಲೆ ಲಿವರ್ ಸಿರೋಸಿಸ್ಸು. ಇವರಿಗೆ ಏನು ತಿನ್ನಬಾರದು ಅಂತ ಹೇಳಿದ್ದೀನಿ. ಎಣ್ಣೆ, ಬೆಣ್ಣೆ, ತುಪ್ಪ ಅದು ಮಾರಕ. ಏನೋ ಸಣ್ಣ ಒಗ್ಗರಣೆ ಇರಬೇಕು. ಕಾಲೇನಾದರೂ ಊತ ಇತ್ತಂದರೆ 1 ಲೀಟರ್ಗೆ ಮೇಲೆ ನೀರು ಕುಡಿಬಾರ್ದು. ಇದು ಏನು ಉಪ್ಪು, ನಾನು ಹೇಳಿದ 1 ಊಟಕ್ಕೆ 1 ಗ್ರಾಮ್ ಉಪ್ಪು ತಿನ್ನಬೇಕು, ಹಾಕ್ಕೊಡ್ಬೇಕು. ಓಕೆ. ಆಮೇಲೆ 25% ಮೇಲೆ ಸೀರಿಯಲ್ಸು, ಏಕದಳ ಧಾನ್ಯ ತಿನ್ನಬಾರ್ದು. ಏಕದಳ ಧಾನ್ಯಗಳಂದ್ರೆ ಏನು? ಇದು ಏನೋ ಗೋಧಿ, ಅಕ್ಕಿ, ರಾಗಿ, ಜೋಳ ಇವೆಲ್ಲ ತಿನ್ನಬಾರ್ದು. ಅದು ಕಿಡ್ನಿ ಪೇಷಂಟು ರಾಗಿ ಮತ್ತು ಸಿರಿಧಾನ್ಯಗಳು ತಿನ್ನಬಾರ್ದು, ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಆಮೇಲೆ ಜ್ಯೂಸಸ್ಸು ನಲ್ಲಿ ಫ್ರೆಶ್ ಜ್ಯೂಸ್ ಕುಡಿಬೇಕು. ಕಿಡ್ನಿ ಪೇಷಂಟ್ ಕುಡಿಬಾರ್ದು, ಅದರಿಂದ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ. ಆಮೇಲೆ ಹಣ್ಣುಗಳು ತಿನ್ನಬೇಕು. ಕಿಡ್ನಿ ಪೇಷಂಟ್ ಬಾಳೆಹಣ್ಣು ತಿನ್ನಬಾರ್ದು. ಆಮೇಲೆ ಇದು ಮಟನ್ನು ಅವೆಲ್ಲ ಅವಾಯ್ಡ್ ಮಾಡಬೇಕು. ಚಿಕನ್ನು ವಿತೌಟ್ ಸ್ಕಿನ್ ತಿನ್ನಬೇಕು. ಫಿಶ್ ಅಮೃತ, ಸೊ ಅದನ್ನು ಇದು ಮಾಡ್ಕೊಳ್ಬೇಕು. ಆಮೇಲೆ ಈ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನಬಾರ್ದು. ಬಿಸ್ಕೆಟ್ ಆಗಲಿ ಅಥವಾ ಬ್ರೆಡ್ ಆಗಲಿ, ಬನ್ ಆಗಲಿ, ಇವೆಲ್ಲನ ಇದು ಮಾಡಬೇಕು. ಸೊ ಇದು ಮೈಂಡ್ ಸೆಟ್ ಇರಬೇಕು. ಎಲ್ಲ ಮನೆಯಲ್ಲಿ ಮಾಡಿರೋದನ್ನೇ ಇದು ಮಾಡಬೇಕು. ಆಮೇಲೆ ಊಟದಲ್ಲಿ 60% ಮೇಲೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನಬೇಕು. ಅದು ಮೈಂಡಲ್ಲಿ ಇಟ್ಕೊಬೇಕು. ಕಾಳುಗಳು ಜಾಸ್ತಿ ತಿನ್ನಬೇಕು. ಸೊ ನಾನ್ ವೆಜಿಟೇರಿಯನ್ಸ್ 15% ಮೇಲೆ ತಿನ್ನಬಾರ್ದು. ಯಾವುದು ಚಿಕನ್ನು, ಫಿಶ್ ತಿನ್ಬೋದು, ಬಟ್ ಅದು ಅನ್ನೆಸರಿ ತಿನ್ನಬಾರ್ದು. ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಸೊ ವೆಜಿಟೇರಿಯನ್ಸು ಸೊಪ್ಪಿನ ಪಲ್ಯ, ತರಕಾರಿ, ಮಶ್ರೂಮ್ ತಿನ್ನೋರು ಮಶ್ರೂಮ್ ತಿನ್ಬೋದು. ಕಾಳುಗಳಲ್ಲೂ ಪ್ರೋಟೀನ್ ಇದೆ, ಅಪ್ ಟು 16% ಇದೆ. ಕೆಲವರಲ್ಲಿ ಈವನ್ ಇದು ಯಾವುದು ಕೆಲವು ಬೆಳೆಗಳಲ್ಲಿ ಇವನ್ 20% ಮೇಲೇನೂ ಇದೆ. ಬಟ್ ಏನು ಅಂತಂದರೆ ಮಾಡೋ ರೀತಿ ಇಂಪಾರ್ಟೆಂಟು. ಬಾಯ್ಲ್ ಮಾಡಬೇಕು, ನೀರು ತೆಗಿಬೇಕು. ಅದರಲ್ಲೇನು ಪೊಟ್ಯಾಷಿಯಮ್ ಏನೇನಿತ್ತು ಅಂತಂದ್ರೆ. ಸೊ ಮತ್ತೆ ಏನು, ಬಾಳೆದಿನ ರಸ 2 ಸರಿ ತಗೊಳ್ಬೇಕು. ಅದನ್ನು ಕಿಡ್ನಿ ಪೇಷಂಟು 50 ml ಅಷ್ಟೇ ತಗೊಳ್ಬೇಕು. ಬೇರೆಯವರು 2 ಸರಿ ತಗೊಳ್ಬೇಕು, ಒಂದು 150ರಿಂದ 200 ml. ಊತ ಇರೋರು ಅರ್ಧ ಗ್ಲಾಸ್ ಅಷ್ಟೇ. ಹಸಿ ತರಕಾರಿ ಜ್ಯೂಸು 2 ಗ್ಲಾಸ್ ತಗೊಳ್ಬೇಕು. ಸೊ ಈ ಕ್ವಶನ್ ಬರುತ್ತೆ, ಯಾವ ತಗೊಳ್ಬೇಕು ಹಸಿ ತರಕಾರಿ ಜ್ಯೂಸು? ಮಧ್ಯಾಹ್ನ ಲಂಚ್ಗೆ, ಸೊ ಈವ್ನಿಂಗು ಡಿನ್ನರ್ಗೆ. ಅದರಲ್ಲಿ ಕೋಲ್ಡ್ ಇತ್ತು ಅಂದರೆ ಜ್ಯೂಸ್ ಮಾಡಿಬಿಟ್ಟು ಅದನ್ನು ಹಾಟ್ ವಾಟರ್ಲಿ ಇಟ್ಬಿಟ್ರೆ ವಾರ್ಮ್ ಆಗುತ್ತೆ, ಅವಾಗ ತಗೊಳ್ಬೇಕು. ಬಾಳೆದಿನ ರಸನೂ ಅಷ್ಟೇ. ಸೊ ಇವನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ದಿನ ತೊಗೊಂಡ್ರು ಏನೂ ಆಗಲ್ಲ. ಬಾಳೆದಿನ ರಸ ಕಲರು ಒಂಥರ ಬ್ಲ್ಯಾಕಿಶ್ ಕಲರ್ ಆಗ್ತೈತೆ, ಏನೂ ತೊಂದರೆ ಇಲ್ಲ. ಆಮೇಲೆ 2 ಸರಿ ಅಗಸೆ ಮಜ್ಜಿಗೆ ತಗೊಳ್ಬೇಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ, ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ. ಬಾಳೆದಿನ ರಸ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಬಂದು ತೊಗೊಂಡ್ರೆ ಆಯಿತು, ಬಿಫೋರ್ ಬಾತ್. ಈವ್ನಿಂಗು ಸ್ನ್ಯಾಕ್ಸು ಅಗಸೆ ಮಜ್ಜಿಗೆ ತೊಗೊಂಡ್ರೆ ಆಯಿತು. ಈಗ ಕ್ವಶನ್ ಬರುತ್ತೆ, ಏನು ಬಾಳೆದಿಂಡು ಮತ್ತು ಹಸಿ ತರಕಾರಿ ಜ್ಯೂಸು ಮಹತ್ವ, ಬೆಳ್ಳುಳ್ಳಿ ಶುಂಠಿ ಮಹತ್ವ? ಯಾಕಂದರೆ ಇವತ್ತು ಫುಡ್ ಈಸ್ ಮೆಡಿಸನ್, ಅದರದ್ದೇ ನಾವು ಡಿಸ್ಕಷನ್ ಮಾಡ್ತಿರೋದು. ಪ್ರೀಬಯೋಟಿಕ್ಸ್ ಏನು ಅಂದರೆ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳ ಆಹಾರ. ಅವಕ್ಕೆ ಉಪಯುಕ್ತ ಜೀವಾಣುಗಳು ಗೊತ್ತು, ಯಾವ ಎನ್ಸೈಮ್ಸ್ ಉತ್ಪತ್ತಿ ಮಾಡ್ತು ಅಂದರೆ ಯಾವ ನ್ಯೂಟ್ರಿಯೆಂಟ್ಸನ್ನು ಸಪ್ರೇಟ್ ಮಾಡುತ್ತೆ,
ಯಾವ ರೀತಿ ಅದನ್ನು ನರಿಶ್ ಮಾಡುತ್ತೆ, ಯಾವ ಆರ್ಗನ್ಸ್ಗಂತ, ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದೇ ಲ್ಯಾಕಿಂಗ್ ಇರೋದು. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೀಬಯೋಟಿಕ್ಸ್ ಅಂತೀವಿ ಆ ಆಹಾರನ. ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ಹೊಟ್ಟೆಲಿರೋ ಒಂದು ಜೀವಾಣುಗಳನ್ನು ಮತ್ತೆ ಇಂಪ್ರೂವ್ ಮಾಡಬೇಕಂತ, ಅದು ಮೊಸರು. ಈಗೆಲ್ಲ ಪ್ರೋಬಯೋಟಿಕ್ ಮೊಸರುಗಳು ಬಂದ್ಬಿಟ್ಟಿವೆ. ಹೌದು, ಡಿಫ್ರೆಂಟ್ ಲ್ಯಾಕ್ಟೋಬ್ಯಾಸಿಲಸ್ ಇದು. ಅವು ನಾವು ತಗೊಂಡಾಗ ಆ ಗಟ್ ಮೈಕ್ರೋಬ್ಸು, ಹೊಟ್ಟೆಲಿ ಮೈಕ್ರೋಬ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಬಾಳೆದಿನ ರಸ ಏನು ಮಹತ್ವ, ಯಾಕಂದ್ರೆ ಮಹತ್ವ ಗೊತ್ತಾದಾಗೆ ಅವ್ರಿಗೆ ಇದು ಅದು ನಮ್ಮ ಇದು ನನ್ನ ಪ್ರಕಾರ ಆ ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ಈಗ ಕಿಡ್ನಿ ಸ್ಟೋನ್ ಅಂತವನ್ನೇ ಅದು ಕರಗಿಸುತ್ತೆ. ಗಾಲ್ ಬ್ಲಾಡರ್ಸ್ ಸ್ಲೋ. ಅಫ್ಕೋರ್ಸ್ ನನ್ನ ಮೆಡಿಸಿನ್ ತಗೊಂಡ ಜೊತೆಲಿ ಅದಾಗ್ತದೆ, ಅದು ಬೇರೆ ಪ್ರಶ್ನೆ. ನಾನು ನ್ಯಾಚುರಲ್ ಆಗಿ ಹೇಳ್ತಾ ಇರೋದು. ಅದನ್ನ ಇದು ಮಾಡುತ್ತೆ. ಆಮೇಲೆ ಸರ್ಟನ್ ಇದು ವಿಟಮಿನ್ಸು ಮಿನರಲ್ಸ್ನೆಲ್ಲ ಆ್ಯಡ್ ಮಾಡುತ್ತೆ. ಮತ್ತೆ ಇದು ಏನು ಹಸಿ ತರಕಾರಿ ಜ್ಯೂಸ್, ಅದು ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಸ್ಟ್ಯಾಟಿನ್ಸ್ ಹಿಂಗೆ ಕೆಲಸ ಮಾಡುತ್ತೆ. ಆಮೇಲೆ ಬ್ಲಡ್ ತಿನ್ನಂಗೆ ಕೆಲಸ ಮಾಡುತ್ತೆ. ನಾನು ಸುಮಾರು ಪೇಷಂಟ್ ಕೊಟ್ಟು ನೋಡಿದ್ದೀನಿ. ನೆಕ್ಸ್ಟ್ ಮಂತನೇ ಅವ್ರದ್ದೆಲ್ಲ ನಾರ್ಮಲ್ ಆಗಿ ಬಂದ್ಬಿಟ್ಟಿರ್ತದೆ. ಈಗ ನೀವು ಪೇಷಂಟ್ ಕರ್ಕೊಂಡ್ಬಂದಿರ್ತೀವಿ, ಇನ್ನೊಬ್ಬರು ಕೊಲೆಸ್ಟ್ರಾಲ್, ಅಯ್ಯೋ ಯಾತಕ್ಕೆ ಸುಮ್ಮನೆ ಮೆಡಿಸಿನ್ ತಗೊಳ್ತೀರಿ, ಫಸ್ಟ್ ಇದು ಮಾಡಿರಿ. ನನಗೆ ಕೊಲೆಸ್ಟ್ರಾಲ್ ಇದೆ ಸರ್, ಜಾಸ್ತಿ ಇದೆ. ನಾನೇ ಫಾಲೋ ಮಾಡ್ಬೋದು ಅದು ಮಾಡ್ತಿದ್ರೆ ಒಂದು ತಿಂಗಳಿಗೆ ನಾರ್ಮಲ್ ಆಗ್ತದೆ. ಸ್ವಲ್ಪ ನಾವು ಅದನ್ನ ಇದು ಮಾಡ್ಬೇಕಷ್ಟೇ, ಏನು ಮೈಂಡ್ ಸೆಟ್. ಹೌದು, ಇದನ್ನ ಫಾಲೋ ಮಾಡಲೇಬೇಕು. ಹೌದು. ಸೊ ಆಮೇಲೆ ಅಕ್ಸೆ ಮಜ್ಜಿಗೆ. ಅಕ್ಸೆ ಮಜ್ಜಿನಲ್ಲಿ ಲಿಗನೆನ್ಸ್ ಇರುತ್ತೆ, ಅದು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಒಮೆಗಾ 3 ಒಮೆಗಾ 6 ಇರುತ್ತೆ, ಅದು ಮೆಟಬಲಿಕ್ ಆಕ್ಟಿವಿಟಿ ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ಸ್ ಎಲ್ಲದು ಇಂಪ್ರೂವ್ ಮಾಡುತ್ತೆ. ಆಟೋಮೆಟಿಕ್ಲಿ ಎಲ್ಲ ಆರ್ಗನ್ಸ್ನ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದರೆ ಇಮ್ಯುನಿ ಸಿಸ್ಟಮ್ ಬರ್ತದೆ. ಸೊ ಅದಕ್ಕೆ ನಾನು ಹೇಳೋ ಪ್ರಕಾರ ಅದು ಒಂದು ಅಟ್ಲೀಸ್ಟ್ ತಗೊಂಡ್ರೆ ಅಕ್ಸೆ ಮಜ್ಜಿಗೆ ಒಂದು ಗ್ಲಾಸ್, ಹೆಲ್ತಿ ಪರ್ಸನ್ ಲೈಫಲ್ಲಿ ಕ್ಯಾನ್ಸರ್ಗೆ ಅವರು ಪ್ರೂನ್ ಇರೋದಿಲ್ಲ, ಹಾರ್ಟ್ ಅಟ್ಯಾಕ್ ಇರೋದಿಲ್ಲ, ಸ್ಟ್ರೋಕ್ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಸರ್. ನಾನು ನನ್ನ ಕೊಲೆಸ್ಟ್ರಾಲ್ಗೆ ಸರ್ ನಿಮ್ಮ ಮಿರಾಕಲ್ ಡ್ರಿಂಕ್ತು ನನಗೆ 2 ಬಾಟಲ್ ಸಜೆಸ್ಟ್ ಮಾಡಿದರು ನಿಮ್ಮ ಡಾಕ್ಟರು. ಫಸ್ಟ್ ಒಂದು 3 ದಿವಸ ಹೆಂಗಪ್ಪ ಕುಡಿಯೋದಿದು, ಇಷ್ಟೊಂದು ಕಸರೆ ಇದೆ ಅಂತ ಅನ್ನಿಸ್ತು. ಆಮೇಲೆ ನೀವೇ ಒಂದು ಹೇಳ್ತಿದ್ರಿ, ಬಾಯಿಗೆ ಯಾವುದು ಸಿಹಿನೋ ದೇಹಕ್ಕೆ ಅದು ಕಹಿ, ದೇಹಕ್ಕೆ ಯಾವ್ದು ಸಿಹಿನೋ ಬಾಯಿ ಕಹಿ ಅಂತಂದ. ಅದನ್ನು ನೆನೆಸ್ಕೊಂಡು ಇವಾಗ ಅದೊಂಥರ ಕಾಫಿ ಟೀ ಥರ ಆಗ್ಬಿಟ್ಟಿದೆ ನಮಗೆ. ಏನು ಒಂದ್ಸಲ ಕಾಫಿ ಟೀ ಕುಡಿಲಿಲ್ಲ ಆದರೂ ತಲೆಗೇನು, ಇವತ್ತು ಕುಡಿಲಿಲ್ವಲ್ಲ ಮಿರಾಕಲ್ ಡ್ರಿಂಕ್ನ ಅನ್ನೋ ಥರ ಫೀಲ್ ಆಗ್ತಿದೆ ಸರ್. ಬಟ್ ಅದಾದಮೇಲೂ ನನಗೆ ರಿಸಲ್ಟ್ ಇನ್ನೂ ನಾನು ಫಸ್ಟ್ ಚೆಕ್ ಮಾಡಿಸಿರೋದು. ಈಗ ನೀವು ಹೇಳಿದ್ರಿ 1 ತಿಂಗಳಾದ್ಮೇಲೆ ಚೆಕ್ ಮಾಡಿಸಿ, ನೀವು 15 ಡೇಸ್ ಚೆಕ್ ಮಾಡಿಸಿ ಅಂದ್ರೆ ನಾನು 1 ತಿಂಗಳಾದ್ಮೇಲೆ ಚೆಕ್ ಮಾಡಿಸೋಣ ಅಂತ ಸದ್ಯ ಕುಡಿತಿದ್ದೀನಿ. ತುಂಬ ಆರಾಮಾಗಿದ್ದೀನಿ ಇವಾಗ, ಏನು ಆ ಫೀಲ್ ನಾಟ್ 99%. ಹಾಂ ಸರ್, ಹಾಗೆ ಸರ್. ಯಾಕಂದ್ರೆ ಎಷ್ಟೋ ಪೇಷಂಟ್ ನಾನು ನೋಡಿ ಹೌದು ಅದ್ರ ಪ್ರಕಾರ ಕರೆಕ್ಟ್ ಸರ್, ಕರೆಕ್ಟ್ ಸರ್. ಸರ್ ಇದ್ರ ಜೊತೆಯಲ್ಲಿ ಇನ್ನು ಬಹಳ ಪ್ರಮುಖವಾಗಿ ರಾತ್ರಿ ಹೊತ್ತು ಯಾವ ಥರ ಊಟ ತೆಗೆದುಕೊಳ್ಬೇಕು ಅಂತ ಕ್ವಶನ್ ಇರುತ್ತೆ. ಈಗ ಕೆಲವ್ರಿಗೆ ಅಂದರೆ ರಾತ್ರಿ ನಾವು ತಿಂದ ತಕ್ಷಣ ನಾವು ಮಲಗಿಬಿಡ್ತೀವಿ, ನಮ್ದೇನು ಬಾಡಿ ಆ್ಯಕ್ಟಿವಿಟೀಸ್ ಇರಲ್ಲ. ಸೊ ಹೀಗಾಗಿ ಎಷ್ಟೋ ಜನ ರಾತ್ರಿ ಹೊತ್ತಿನ ಊಟದಿಂದನೇ ಅರ್ಧ ಕಾಯಿಲೆನ ಬರ್ಸ್ಕೊತಾರೆ ಅನ್ನುವಂಥದ್ದು ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ನಾನು ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ ಅವ್ರ ಖುಷಿ ಇಂಪಾರ್ಟೆಂಟು. ಈಗೆಲ್ಲ ಪಾರ್ಟಿಗೆ ಹೋಗಿರ್ತಾರೆ, ಆ ಟೆನ್ಷನ್ ಬರ್ಬಾರ್ದು, ನಾನು ಊಟ ಈಗ ರಾಜು ಹೇಳಿದ್ರೆ ರಾತ್ರಿ ಮಾಡಬಾರ್ದು ಅಂತ. ಅವ್ರ ಖುಷಿ. ಒಂದ್ ವೇಳೆ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಬೆಳಗ್ಗೆ ಸ್ಕಿಪ್ ಆಫ್ ಮಾಡ್ಲಿ ಬ್ರೇಕ್ಫಾಸ್ಟ್, ಹಸಿವಾಗದಲ್ಲಿ ತಿನ್ನಕ್ಕೆ ಹೋದ್ಬೇಡ, ಆಟೋಮೆಟಿಕ್ಲಿ ಟ್ರಿಮ್ ಆಗ್ತಾರೆ. ನೆಕ್ಸ್ಟ್ ಡೇ ಫಾಸ್ಟಿಂಗ್ ಮಾಡ್ಲಿ. ಬಟ್ ಒಂದಂತೂ ಸತ್ಯ, ಒಂದು ಸರಿ ಆಹಾರ ತಗೊಂಡವರು ಅತಿ ಆರೋಗ್ಯವಂತಂತೆ, 2 ಸರಿ ತಗೊಂಡವನು ಮಧ್ಯಮ ಅಂತೆ, 3 ಸರಿ ತಗೊಂಡವನು ರೋಗಿ ಅಂತ ಹೇಳ್ತಾರೆ. 3 ಸಲ ಊಟ ಮಾಡೋನು ರೋಗಿ, 2 ಸರಿ ಮಾಡೋನು ಮಧ್ಯಮ, 1 ಸರಿ ಮಾಡೋನು ಅತ್ಯುತ್ತಮ ಅಂತ. ಅದು ಇಟ್ಸ್ ಅ ನ್ಯಾಚುರಲ್. ನಾವು ಎಲ್ಲ ಇಟ್ಕೊಬಾರ್ದು ಮೈಂಡಲ್ಲಿ, ಇದು ತಿನ್ಬೇಕು ಅದು ತಿನ್ನಬಾರ್ದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ರಾಜ ಹೆಂಗ್ ತಿನ್ಬೇಕು ಅವೆಲ್ಲ ಇಲ್ಲ. ಹಸಿವಾದ್ರೆ ತಿನ್ಬೇಕು, ಹಸಿವಾದ್ರೆ ತಿನ್ಬಾರ್ದು. ಇಲ್ಲ ಸರ್, ಈಗ ನಾವೆಲ್ಲ ಟೈಮ್ ಫಿಕ್ಸು, ಬೆಳಗ್ಗೆ 9 ಗಂಟೆಗೆ ನಮ್ಮ ಟಿಫನ್ ಆಗಬೇಕು, 1 ಗಂಟೆಗೆ ಊಟ ಆಗಬೇಕು, ರಾತ್ರಿ 8 ಗಂಟೆಗೆ ಊಟ ಆಗಬೇಕು. ಅದಾಗಲಿಲ್ಲ ಅಂದರೆ ನಮಗೆ ಆಟೋಮೆಟಿಕ್ ಆಗಿ ನಮ್ಗೇನೋ ಒಂಥರ ಫೀಲು, 1 ಗಂಟೆ ಆಯ್ತಲ್ಲ ಗುರು, ಇನ್ನು ಊಟನೇ ಮಾಡಿಲ್ಲ, ಹೊಟ್ಟೆ ಸೀತೈತೆ, ಹೊಟ್ಟೆ ಕೇಳುತ್ತೋ ಇಲ್ವೋ, ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸರ್. ಇಲ್ಲ ಬೆಳಗ್ಗೆ 9 ಗಂಟೆಗೆ ನಾಷ್ಟ, 1 ಗಂಟೆಗೆ ಊಟ, ರಾತ್ರಿ 8 ಗಂಟೆಗೆ ಊಟ ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಆ ಟೈಮ್ ಮೀರ್ತು ಅಂದರೆ ನಮ್ಗೆ ಹೊಟ್ಟೆ ಕೇಳುತ್ತೆ ಇಲ್ವೋ, ನಮ್ಗೆ ತಲೆಗೆ ಬಂದ್ಬಿಡುತ್ತೆ ಊಟ ಮಾಡಬೇಕು, ಊಟ ಆಗಿಲ್ಲ ಅಂತ. ಸೊ ಒಂದ್ ಹೇಳ್ತೀನಿ,
ನನ್ನ ಫ್ರೆಂಡು ಬನ್ನೇರದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು ಹಾಂ ಸರ್. ಎಲ್ಲ ಅನಿಮಲ್ಸನ್ನ. ಸೊ ಅವ್ರು ಹೇಳ್ತಾ ಇದ್ರು ಹುಲಿಗೆ ಊಟ ಕೊಡ್ಬೇಕಲ್ಲ, ಅದಕ್ಕೆ ಹಸಿವಿದ್ರೆ ತಿಂತದಂತೆ, ಇಲ್ಲ ತಿನ್ನೋದನ್ನೇ ಇಲ್ಲ, ಅದು ಮುಂದೆ ಇದ್ರು ಮುಟ್ಟೋದಿಲ್ಲ. ನಾವು ಬರೀ ಮಾನಸಿಕವಾಗಿ ಹಸಿವು, ಅಯ್ಯೋ ಬ್ರೇಕ್ಫಾಸ್ಟು ಡಾಕ್ಟರ್ಗಳು ಹೇಳ್ಬಿಟ್ಟಿದ್ರೆ ಚೆನ್ನಾಗಿ ತಿನ್ಬೇಕು, ಆಮೇಲೆ ನೈಟು ಕಡಿಮೆ ತಿನ್ಬೇಕು, ಮಧ್ಯಮ ರಾತ್ರಿ ಅತಿ ದರಿದ್ರ ಹೆಂಗ್ ತಿನ್ಬೇಕು ಅವೆಲ್ಲದನ್ನ, ಅದು ಮುಖ್ಯ ಅಲ್ಲ. ನಿಮಗೆ ಹಸಿವಾಗುತ್ತಾ? ಇಲ್ಲ, ನಾನು ವೆರಿ ವೆರಿ ಇದು. ಆಮೇಲೆ ಒಂದಿನ ಚೆನ್ನಾಗಿ ತಿಂದ್ಬಿಟ್ರೆ ಇನ್ನೊಂದಿನ ಬಿಟ್ಟೇ ಬಿಟ್ರಿ ಊಟ, ಆಟೋಮೆಟಿಕ್ಲಿ ಬಾಡಿ ದಪ್ಪ ಆಗಲ್ಲ. ಈ ಒಂದಿನ ಹಿಂದೆ ಚೆನ್ನಾಗಿ ತಿಂದಿದ್ರಿ, ನೆಕ್ಸ್ಟ್ ಡೇ ಅಯ್ಯೋ ಬೆಳಗ್ಗೆ ತಿನ್ನಲೇಬೇಕಿಲ್ಲ, ಅಸಿಡಿಟಿ ಆಗ್ತದೆ, ಅವೆಲ್ಲ ಸುಳ್ಳು. ಶರೀರ ಹೆಂಗ್ ಕೇಳುತ್ತೋ ನಾವು ಹಂಗೆ ಕೇಳಬೇಕೇ ವಿನಃ ಮಾನಸಿಕವಾಗಿ ನಾವು ಹೋಗ್ಬಾರ್ದು ಅಂತ ನಾನು ಹೇಳುತ್ತೆ. ನಂದು ವೆರಿ ಪ್ರಾಕ್ಟಿಕಲ್ ಅಪ್ರೋಚ್. ಸರ್, ಟೆನ್ಷನ್ ಇರ್ಕೊಡ್ತು, ಟೆನ್ಷನಿಂದನೇ ಶುರು ಆಗುತ್ತೆ. ಅಯ್ಯೋ ಟೈಮ್ ಆಗೋಯ್ತು ತಿನ್ಬೇಕು, ಇಷ್ಟೊಂದು ಅವೆಲ್ಲ ಬೇಕಾಗಿಲ್ಲ. ಹಸಿವಾಗ್ತದ, ಎಲ್ಲ ಮೀಟಿಂಗ್ ಇದೆ. ನಾನು ನೋಡಿ ನೆನ್ನೆ ಸುಮಾರು 110-120 ಪೇಷಂಟ್ ನೋಡಿದ್ದೀನಿ. ಬೆಳಗ್ಗೆ 9:20, 9:40 ಕೂತ್ಕೊಂಡವನು ನೈಟ್ 8-10ವರೆಗೂ ಕೂತ್ಕೊಂಡಿದ್ದೆ. ಒಂದು ವೇಳೆ ನಾನು ಲಂಚ್ ತಗೊಂಡಿದ್ರೆ ನಿದ್ದೆ ಬಂದ್ಬಿಡ್ತಾ ಇತ್ತು. ಕೊಬ್ಬರಿ, ಡೇಟ್ಸ್, ಬಾಳೆಹಣ್ಣು ಅಷ್ಟೇ, ಎನರ್ಜಿ ಲೆವೆಲ್ ಹಂಗೆ ಇತ್ತು. ಸೊ ರಾತ್ರಿ ಹೋಗೋಕೆ 9-9:30 ಆಯ್ತು. ಪ್ರಿನ್ಸಿಪಲ್ ಪ್ರಕಾರ ನೈಟ್ ಊಟ ಮಾಡಬಾರ್ದು. ನನಗೆ ಹಸಿವಾಯ್ತು, ತಿಂದೆ. ಮಧ್ಯಾಹ್ನ ಊಟ ಮಾಡಿಲ್ವಲ್ಲ? ತಿಂದೆ, ಮುರಿದೆ. ನಮ್ಮ ಮೈಂಡಲ್ಲಿ ಹೆಂಗಿರ್ಬೇಕಂದ್ರೆ ಆರಾಮಾಗಿರ್ಬೇಕು. ನಾವು ಇದು ಫಿಕ್ಸ್ ಆಗಬಾರ್ದು. ಫಿಕ್ಸ್ ಏನ್ ಮಾಡ್ಕೋಬೇಕು, ವರ್ಕ್ಗೆ ಆಗ್ಬೇಕು. ಈ ಕೆಲಸ ಮುಗಿಸ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಊಟದ್ದು ಬಾಡಿ ಹೆಂಗ್ ಕೇಳುತ್ತೋ ಹಂಗ್ ಮಾಡ್ಬೇಕು. ಎಕ್ಸಸೈಸ್ನ ಬಾಡಿ ಏನ್ ಹೇಳ್ತೋ ಹಂಗ್ ಮಾಡ್ಬೇಕು ವಿನಃ. ಸೊ ಯಾರೋ ಹೇಳಿದ್ದಾರೆ, ಯಾರೋ ಓಡ್ತಾ ಇದ್ದಾರೆ, ಒಬ್ಬ ಅವನು, ನಾನು ಹೇಳ್ತೀನಿ, ಬಟಾನಿಕಲ್ ಗಾರ್ಡನ್ ಪಟ್ನಾದಲ್ಲಿ ನಾವು ಸರ್ವಿಸ್ನಾಗಿದ್ದಾಗ ಬೆಳಿಗ್ಗೆ ವಾಕ್ ಮಾಡ್ತೀವಿ. ಒಬ್ಬ ಏನು ಜಾಗ್ ಮಾಡ್ತಾ ಇದ್ದ, ಒಳ್ಳೆ ಇದು. ಒಂದೊಂದು ಟೈಮು ಶರ್ಟು ತೆಗೆದ್ಬಿಟ್ಟು ಜಾಗ್ ಮಾಡ್ತಾ ಇದ್ದ, ಮಸಲ್ಸ್ ಎಲ್ಲ ತೋರಿಸ್ಕೊಂಡು. ಒನ್ ಡೇ ಕೊಲ್ಯಾಪ್ಸ್ ಆಗ್ಬಿಟ್ಟಲ್ಲ, ಎಸ್ ಡೈಡ್. ಅದಕ್ಕೆ BM ಹೆಗ್ಡೆ ಸಾಹೇಬ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿಮ್ಮ ಶರೀರ ಏನ್ ಹೇಳುತ್ತೋ ಅಷ್ಟೇ ಮಾಡ್ರಿ. ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಫಾಸ್ಟಾಗಿ ನಾನು ಮಾಡ್ಬೇಕಂತ ಮಾಡಕ್ ಹೋಗ್ಬೇಡ್ರಿ ಅಂತ. ಸೊ ಅದನ್ನ ನಾನು ಎಲ್ರಿಗೂ ಪ್ರವಚನ ಕೊಡೋದು. ಖುಷಿ ಇರಬೇಕು, ಎಂಜಾಯ್ ಮಾಡಬೇಕು, ವಾಕ್ ಆರಾಮ ಮಾಡ್ರಿ, ಮತ್ತೆ ಎನರ್ಜಿ ಬರ್ತಾ ಇಂಪ್ರೂವ್ ಮಾಡ್ಕೊಳ್ರಿ. ನೀವ್ ಹಿಂಗ್ ಹೋದ್ರೆ ಹಂಗಾಗ್ತೀವಿ, ಎಲ್ಲ ಸುಳ್ಳು. ನಿಮ್ಮ ಶರೀರ ನಿಮ್ಗೆ ಹೇಳುತ್ತೆ ನಿನ್ನ ಯೋಗ್ಯತೆ ಏನಪ್ಪಾ, ಆ ಯೋಗ್ಯತೆ ಪ್ರಕಾರ ನಾವು ಮಾಡಬೇಕು. ಅದೇ ನಾನು ಹೇಳೋದು. ಓಕೆ ಸರ್, ಈಗ ಈ ಕ್ಯಾಟಗರಿ ಒಂದು ನೀವು ಹೇಳಿದ್ರ ಅಶ್ವಿಲ್ಲಾರು ನಾವು ಇಷ್ಟು ಗಂಟೆಗೆ ತಿನ್ನಲೇಬೇಕು ಅನ್ನೋದೊಂದು ರೂಢಿಸ್ಕೊಳೋ ಅಂತ ನಾನು ಹೇಳ್ದಂಗೆ ಒಬ್ರು. ಇನ್ನೊಂದು ಕ್ಯಾಟಗರಿ ಇದೆ, ಅಶ್ವಾದ್ರೂ ಊಟ ಮಾಡಲ್ಲ, ಮಾಡನ್ ಬಿಡು ಅನ್ನೋ ಥರದಲ್ಲಿ. ಅದರಿಂದಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅದು ಒಂದು ದೊಡ್ಡ ಕಾಯಿಲೆಯಾಗಿ ಪರಿಣಿಸ್ಬಿಟ್ಟಿದೆ. ಅದಕ್ಕೇನು ಹೇಳ್ತೀನಿ? ಅಲ್ಲ, ಅದಂತೂ ನಾನು ಒಪ್ಕೊಳ್ತೀನಿ. ಸರ್, ಅವಾಗ ಏನ್ ಮಾಡ್ಬೇಕಂದ್ರೆ ಜೋಬಲ್ಲಿ ನೆಲಗಡ್ಲೆ, ಪೀನಟ್ಸ್, ಉರಿಗಡ್ಲೆನ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಏನಾದ್ರು ಡ್ರೈ ಫ್ರೂಟ್ಸ್ ಏನ್ ಇಟ್ಕೊಬೇಕು. ಒಂದು ಬಾಯ್ಲ್ ಇಟ್ಕೊಂಡ್ಬಿಟ್ರೆ ಎನರ್ಜಿ ಬರ್ತೈತೆ, ಮುಗಿದೋಯ್ತು. ಕೆಲಸ ಎಲ್ಲ ಫಿನಿಶ್ ಮಾಡೋ ಆಮೇಲೆ ಊಟ ಮಾಡ್ಕೊಂಡು ಎಲ್ಲ ಇಟ್ಕೊಂಡು. ಕೆಲವರೆಲ್ಲ ಎಲ್ಲ ಇರುತ್ತೆ, ಕಣ್ಮುಂದೆನೆ ಊಟನೂ ಇರುತ್ತೆ, ಒಂದು ಕೇರ್ಲೆಸ್ ಮಾಡ್ತಾರೆ, ಮಾಡನ್ ಬಿಡು ಅಂತ. ಆ ಕೇರ್ಲೆಸ್ ಮಾಡೋದ್ರಿಂದನೂ ಅವ್ರ ಹೆಲ್ತ್ಗೆ ಎಫೆಕ್ಟ್ ಆಗಲ್ವಾ ಸರ್? ಒಂದ್ ಹೇಳ್ತೀನಿ, ನನಗಂತೂ ಅದು ಕನ್ಫ್ಯೂಷನ್ ಆಗೋಗಿದ್ದೀನಿ. ಯಾಕೆ ಸರ್? ಯಾಕೆಂತಂದ್ರೆ ಅವ್ರ ಮಾನಸಿಕವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದು ಬಹುಶಃ ಎರಾಟಿಕ್ ಫುಡ್ ಇದು ಮಾಡೋದ್ರಿಂದನೇ 99% ಹೇಳ್ತಾರೆ. ಬಟ್ ನನಗಂತೂ ಗೊತ್ತಿಲ್ಲ, ಅದು ಏನು ಕ್ಯಾಲೆಸ್ನೆಸ್ ಇರಬಾರ್ದು ಅಷ್ಟೇ. ಹಸಿವಾದ್ರೆ ತಿನ್ಬೇಕಷ್ಟೇ, ಅಷ್ಟೇ ನಾನು ಹೇಳೋದು. ಈಗ ನಾನ್ ಡೆವಲಪ್ ಮಾಡಿರೋದು ಒಂದು, ಡಾಕ್ಟರ್ ಗುರು ಬಸವರಾಜ್ ಅವರು ಹೇಳಿದ್ರು, ಸರ್ ನೀವೆಂತ ಗ್ಯಾಸ್ಟ್ರಿಕ್ ಡೆವಲಪ್ ಮಾಡಿದ್ರಿ ಅಂತಂದ್ರೆ ನಮ್ಮ ಆಯುರ್ವೇದಲ್ಲೂ ಇಲ್ಲ ಅಂತಂದ್ರು. ಆಯುರ್ವೇದದಲ್ಲಿ ಕಾನ್ಸ್ಟಿಪೇಷನ್ ಒಂದು ಕೊಡ್ತಾರೆ, ಆಸಿಡ್ ರಿಫ್ಲೆಕ್ಸ್, ಇದು ಏನೋ ಅಸಿಡಿಟಿ ಒಂದು ಕೊಡ್ತಾರೆ, ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್. ನಂದ್ರಲ್ಲಿ ಒಂದೇ ಒಂದು ಗ್ಯಾಸ್ಟ್ರೋ ಸಪೋರ್ಟ್ ತಗೊಂಡ್ರೆ 3 ಹೊರಟೋಗುತ್ತೆ. ಆಮೇಲೆ ಅದು ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಇದಾಗ್ತದೆ ಅಂದ್ರೆ ನೋಬಡಿ ಕ್ಯಾನ್ ಇಮ್ಯಾಜಿನ್. ಬಟ್ ಏನಂತಂದ್ರೆ ಅಲ್ಟಿಮೇಟ್ಲಿ ಏನ್ ಫುಡ್ ಈಸ್ ದ ಮೆಡಿಸಿನ್. ಅದಕ್ಕೆ ಬರ್ತೀನಿ ನಾನು. ಅಗಸೆ ಮಜ್ಜಿಗೆ ಬೆಳಗ್ಗೆ ಶುರು ಮಾಡ್ಲಿ, ಏನೇನೋ ಪ್ರಾಬ್ಲಮ್ ಆಟೋಮೆಟಿಕ್ಲಿ ಸರ್ ಆಗುತ್ತೆ. ಬೆಳ್ಳುಳ್ಳಿ ಶುಂಠಿ ತಗೊಳ್ರೆ ಸಾಕು. ಸರ್, ಕೊನೆಯದಾಗ ಒಂದು ಪ್ರಶ್ನೆಗೆ ಬರ್ತೀನಿ ಸರ್. ಇದು ನೀವು ನೋಡಿರ್ತೀರಿ, ಜನರಲ್ ಆಗಿರುವಂಥದ್ದು.
ನೆಮ್ಮದಿಯಾಗಿ ಊಟ ಮಾಡೋದು. ನೀವು ಹೇಳ್ದಂಗೆ ಒಂದೇ ಟೈಮ್ ತಿನ್ನಿ, ನೆಮ್ಮದಿಯಾಗಿ ತಿನ್ನುವಂಥದ್ದು. ಮುಂಚೆ ಹೆಂಗೆ ಮಾಡ್ತಿದ್ದೋ ಫ್ಯಾಮಿಲಿ ಎಲ್ಲ ಕೂತ್ಕೊತಿದ್ದೋ, ಈ ಕಡೆ ಎಲ್ಲ ನಮ್ಮ ಫ್ಯಾಮಿಲಿ, ಈ ಕಡೆ ನಮ್ಮ ತಾಯಿ ಕೂತ್ಕೊಂಡು ಎಲ್ಲ ಪಾತ್ರೆ ಮುಂದೆ ಇಟ್ಕೊಂಡು ಬಡಿಸೋರು, ಯಾವ ಟಿ ವಿ ಇಲ್ಲ ಏನಿಲ್ಲ, ನನ್ನ ಅನುಭವ ಇದೆ, ತಿಂತಿದ್ದೋ. ನನ್ನ ಅನುಭವನು ಹೇಳ್ತಾ ಇದ್ದೀನಿ ಸರ್, ಅದನ್ನ ತಿಂತಿದ್ದೋ. ಇವಾಗ ಹಂಗಾಗಿಲ್ಲ. ನಾನು ಎತ್ಕೊಂಡು ಹೋಗ್ತೀನಿ, ರೂಮಲ್ಲಿ ಕೂತ್ಕೊಳ್ತೀನಿ, ಮೊಬೈಲ್ ಇಟ್ಕೊತೀನಿ, ಒಂದು ಇಡ್ಲಿನ 1 hour ತಿಂತೀನಿ, ಒಂದಷ್ಟು ಗೀಲ್ಸ್ ನೋಡಿಕೊಂಡು. ಇನ್ಯಾರೋ ತಾಯಿಯಲ್ಲಿ ಯಾವುದೋ ಸೀರಿಯಲ್ ಹಾಕೊಂಡು ಅವ್ರು ಕೂತ್ಕೊಂಡಿರ್ತಾರೆ, ಅವ್ರು 1 hour ತಿಂತಾರೆ. ಸೊ ಈ ಮಧ್ಯದಲ್ಲಿ ಈ ನಾವು ಡಿಜಿಟಲ್ ಗ್ಯಾಜೆಟ್ಗಳಿಗೆ ಅಡಿಕ್ಟ್ ಆಗಿ ತಿನ್ನೋದಿದೆಯಲ್ಲ, ಸೊ ಇದು ತೃಪ್ತಿ ಅನ್ಸುತ್ತಾ? ಇದು ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅಂತ ಹೇಳ್ತೀರಿ ಸರ್? ನಡೀತಿರೋದೇ ಅದಕ್ಕೆ ಇಷ್ಟು ರೋಗಗಳು ಬಂದಿರೋದು, ಅದಕ್ಕೆ ಸೈಕಾಲಜಿಕಲಿ ಇದಾಗಿರೋದು, ಅದಕ್ಕೆ ಎಲ್ಲ ಡೈವರ್ಸಸ್ ಆಗ್ತಿರೋದು, ಅದಕ್ಕೇನೆ ಎಲ್ಲರೂ ನನ್ನ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಂತ ಅದೆಲ್ಲ ಇರೋದು ಆ ಒಂದು ಇದು ಪದ್ಧತಿ. ಬಟ್ ಆದ್ರೂ ಸಹ ಈಗಲೂ ನಾನು ನೋಡಿದೀನಿ ಕೆಲವರು ಫ್ಯಾಮಿಲಿನಲ್ಲಿ ವೆರಿ ಕ್ಲಿಯರ್, ಟೇಬಲ್ ಮೇಲೆ ಕೂತ್ಕೊಂಡ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡಿರ್ತಾರೆ. ಆ ಕಲ್ಚರ್ ಈಗ್ಲೂ ಇದೆ. ಇನ್ನೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ನಾವು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು. ಎಲ್ರೂ ಸಹ ಪ್ರಾಬ್ಲಮ್ ಆದ್ಮೇಲೆ ಇನ್ಕಲ್ಕೇಟ್ ಮಾಡ್ಕೊಂತಾರೆ, ಖಂಡಿತವಾಗ್ಲು ಪ್ರಾಬ್ಲಮ್ ಆಗೋವರೆಗೂ ಮಾಡ್ತಾರೆ. ನನ್ನದು ಇಷ್ಟೇ ಹೇಳೋದು, ಊಟ ಮಾಡ್ಬೇಕಂದ್ರೆ ತೃಪ್ತಿಯಾಗಿ ಮಾಡ್ಬೇಕು, ಮೊಬೈಲ್ ನೋಡಕ್ ಹೋಗ್ಬಾರ್ದು ಅಂತ ಹೇಳ್ತೀನಿ. ಬೈ ಚಾನ್ಸ್ ನೋಡೋ ಹೊತ್ನಲ್ಲಿ ಕಾನ್ಶಿಯಸ್ನೆಸ್ ಇದಾಗಿ ಏನಾದ್ರೂ ಇದಕ್ಕೆ ಹೋಯ್ತು ಅಂತಂದ್ರೆ, ಗಾಳಿ ಇದಕ್ಕೆ ಪೈಪ್ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅದು ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ. ಮತ್ತೆ ತಿರುಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬದುಕ್ತಾರೋ ಇಲ್ಲೋ. ಸೊ ಆದ್ರಿಂದ ಊಟ ಮಾಡೋ ಹೊತ್ನಲ್ಲಿ ಆ ಊಟದ ರುಚಿ ಬೇಕಂದ್ರೆ ಒಂದು ಕೈ ಯೂಸ್ ಮಾಡಿದ್ರೆ ನಂಬರ್ 1. ಆಮೇಲೆ 2ನೇದು ಏನಂದ್ರೆ ಖುಷಿಯಾಗಿ ತಿನ್ಬೇಕು. ಸೊ ಆರಾಮಾಗಿ ತಿನ್ಬೇಕು. ಸೊ ಗೌರವ ಕೊಟ್ಟು ತಿನ್ಬೇಕು. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಯಾರೋ ದುಡ್ದಿರ್ತಾರೆ, ರೈತರು ಮಾಡಿ ಇದ್ ಮಾಡಿರ್ತಾರೆ, ಅವ್ರು ಎಷ್ಟು ಕಷ್ಟ ಇರ್ತದೆ, ಅದನ್ನ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ. ನಾವ್ ಏನಕ್ಕೆ ಆಗ್ಲಿ ಕೆಲಸಕ್ಕೂ ರೆಸ್ಪೆಕ್ಟ್ ಕೊಡ್ಬೇಕು. ಈಗ ನೀವು ಬಂದ್ರೆ ನಿಮಗೂ ನಾನು ರೆಸ್ಪೆಕ್ಟ್ ಕೊಡ್ಬೇಕು. ಅದೇ ರೀತಿ ನಾನು ಆಹಾರ ಮುಂದೆ ನನ್ನ ಆಹಾರನೇ ಔಷಧಿ, ಅದಕ್ಕೂ ದೇವರು ಅಂತ ರೆಸ್ಪೆಕ್ಟ್ ಕೊಡ್ಬೇಕು. ಎಲ್ಲ ರಿಲಿಜಿಯನ್ಸ್ ಅಲ್ಲೂ ಅದಕ್ಕೇನೆ ಅದಕ್ಕೆ ನಮಸ್ಕಾರ ಮಾಡಿ ತಿಂತಾರೆ. ಅದು ಇಂಪಾರ್ಟೆಂಟ್ ಸರ್. ಒಂದು ಅನ್ನದ ಮಹತ್ವದ ಜೊತೆಗೆ ಆರೋಗ್ಯದ ಮಹತ್ವ, ಜೊತೆಗೆ ಆರೋಗ್ಯದಲ್ಲಿ ಆಹಾರದ ಮಹತ್ವ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ರಿ. ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಓಕೆ, ಸೊ ಕೇಳಿದ್ರಲ್ಲ ರಾಜು ಸರ್ ಯಾಕೆ ನಮಗೆ ತುಂಬ ಇಷ್ಟ ಆಗ್ತಾರೆ ಅಂತಂದರೆ, ಬರೀ ಮೆಡಿಸಿನ್ ಅಷ್ಟೇ ಅವ್ರು ಪ್ರಿಫರ್ ಮಾಡಲ್ಲ. ಮೆಡಿಸಿನ್ ಜೊತೆಗೆ ನಿಮ್ಮ ಆಹಾರ, ಕಾಯಿಲೆ ಬಂದ್ಮೇಲೆ ಬರೋದಕ್ಕಿಂತ ಕಾಯಿಲೆ ನಿಮ್ಮ ದೇಹಕ್ಕೆ ಬರದಿರೋ ಥರದಲ್ಲಿ ಏನು ಮಾಡಬೇಕು ಅನ್ನೋದನ್ನ, ಅದರಲ್ಲೂ ಕೂಡ ಬಹಳ ಆಹಾರದಲ್ಲಿ ನಾವು ಹೇಗೆ ಕಟ್ಟುನಿಟ್ಟಾಗಿರಬೇಕಾಗತ್ತೆ. ಜೊತೆಗೆ ನಾವು ಬದುಕೋಕ್ಕೋಸ್ಕರ, ಊಟಕ್ಕೋಸ್ಕರ ಬದುಕೋದಲ್ಲ, ನಾವು ಅಂದರೆ ನಮ್ಮ ಜೀವನದಲ್ಲಿ ಊಟನೂ ಒಂದು ಭಾಗ ಆಗಿರಬೇಕು. ಸೊ ಅತಿಯಾಗಿ ಹೆಚ್ಚಾಗಿ ಊಟ ಮಾಡುವಂಥದ್ದು ಅಥವಾ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ನಾವು ಇಷ್ಟೇ ದಿನ ಇಷ್ಟೇ ಹೊತ್ತು ತಿನ್ನಬೇಕು ಅನ್ನುವಂಥದ್ದು, ಅವೆಲ್ಲವೂ ಕೂಡ ಒಂದು ನಮ್ಮ ದೇಹದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಬಹಳ ಪ್ರಮುಖವಾಗಿ ಅನ್ನ, ಆಹಾರ ಏನಿದೆ ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ರಿಲೇಟೆಡ್ ಆಗಿರುವಂಥ ವಿಚಾರಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಗೌರವಿಸಬೇಕು. ಒಂದು ಹೊತ್ತು ತಿಂದರೂ ಕೂಡ ತೃಪ್ತಿಯಾಗಿ ನೆಮ್ಮದಿಯಿಂದ, ಅದರಲ್ಲೂ ಕೂಡ ಆದಷ್ಟು ಫ್ಯಾಮಿಲಿ ಸಮೇತ ಹಳೆ ಕಾಲದ ಪದ್ಧತಿಯಲ್ಲಿ ನಾವು ಆಹಾರ ಸೇವನೆ ಮಾಡೋದ್ರಿಂದಾಗಿ ಇವು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ಅಂತ ಹೇಳ್ತಾ, ಸಾಕಷ್ಟು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಹಾರದ ವಿಚಾರಗಳನ್ನು ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.